ಅವರ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಯಾರದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು. ಈ 35 ವರ್ಷ ಹಿಂದೆ ಏನು ಸಾಲ ತಗೊಂಡಾರು, ಕಂತು ಇಲ್ಲ ಬಡ್ಡಿ ಇಲ್ಲ, ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋದು. ರಮೇಶ್ ಕತ್ತಿ ಮಾಜಿ ಸಂಸದರು. ಆಲ್ಮೋಸ್ಟ್ ಎಲ್ಲ ಮುಗಿದೇ ಹೋಯಿತು. ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ರಿಸಲ್ಟ್ ಬರೋಕೆ ಮುಂಚೆನೆ ಜಾರಕಿಹೊಳಿ ಬ್ರದರ್ಸ್ ಪ್ಯಾನಲ್ ಗೆದ್ದು ಬೀಗಿದ್ದಾಯಿತು ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಂತಹ ಸಂದರ್ಭದಲ್ಲೇ ಈಗ ನಮ್ಮ ಪ್ಯಾನಲ್ ಯಾವುದು ಅನ್ನೋದನ್ನ ಗಟ್ಟಿಯಾಗಿ ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಅದೇ ಹಳೆಯ ದಾಟಿಯಲ್ಲಿ ಅವರು ಸವಾಲುಗಳನ್ನು ಎಸೆತಿದ್ದಾರೆ, ಬಹುದೊಡ್ಡ ಗಂಭೀರ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ನೋಡಿ, ಆರಂಭದಲ್ಲಿ ನೀವು ನೋಡಿದ್ರಿ, ಕತ್ತಿಯವರು ಮತ್ತಷ್ಟು ಯಾಕೆ ಗಾಯಗೊಂಡ ಸಿಂಹದ ಹೊಸಿರು ಗರ್ಜನೆಗಿಂತ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದೇನು ಒಂದು ಸಿನಿಮಾ ಡೈಲಾಗ್ ಇದೆ, ಅದೇ ರೀತಿಯಲ್ಲಿ ಮಾತಾಡ್ತಿರುವಂಥದ್ದನ್ನು ನೋಡಬಹುದು. ಅವ್ರು ಹೇಳ್ತಾರೆ, ಹಿನ್ನೆಲೆ ಗಾಯಕರು ಯಾರು? ಘಟಪ್ರಭಾ ಸಕ್ಕರೆ ಕಾರ್ಖಾನೆಯವರು. ಯಾರವರು? ನೋ ಡೌಟ್ ಅದು ಜಾರಕಿಹೊಳಿ ಬ್ರದರ್ಸ್. ಅಷ್ಟೇ ಅಲ್ಲ, ಅವರು ಇನ್ನೂ ಬಹುಮುಖ್ಯ ವಿಚಾರ ಹೇಳೋದು, ಸಾಲ ತಗೊಂಡಿರೋದಕ್ಕೆ ಒಂದೇ ಒಂದು ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅಂಥವ್ರನ್ನ ಇಟ್ಕೊಂಡು ಇದೀಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೆ, ಇವರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂದರೆ ಏನಾಗಬೇಕು? ಬೆಳಗಾವಿ ಜಿಲ್ಲಾ ಸಹಕಾರ ಸಂಘ ಇದೇ ಮಾತನ್ನು ಹೇಳಿರುವಂಥದ್ದು. ಇನ್ನೂ ಮುಖ್ಯ ವಿಚಾರ ಏನಂದರೆ, ಕಿಡ್ನಾಪ್ ಮಾಡಿ ಹೆದರಿಸಿ PKPS ಸದಸ್ಯರನ್ನ ಅವರು ಚುನಾವಣೆ ನಡೆಸ್ತಿರುವಂಥದ್ದು ಅನ್ನೋ ಗಂಭೀರ ಆರೋಪ ರಮೇಶ್ ಕತ್ತಿಯವರು ಮಾಡಿರೋದು. ರಾಯಭಾಗದ ಹಾರುಗೇರಿಯಲ್ಲಿ ತಮ್ಮ ಪ್ಯಾನಲ್ನ ಅಭ್ಯರ್ಥಿಯಾಗಿರುವಂತಹ ಬಸವರಾಜ ಅಸಂಗಿ ಅವರ ಪರವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಆಡಿರುವ ಮಾತುಗಳು ಬರೀ ಮಾತುಗಳಲ್ಲ, ಅಗ್ನಿಯ ಉಂಡೆಗಳು. ಇನ್ನೂ ಮುಖ್ಯ ಏನು ಗೊತ್ತಾ, ಲಕ್ಷ್ಮಣ ಸವದಿಯವರು ಮಾಜಿ DCM ಈಗ ಒಂದು ಪಕ್ಕ ಅವಿರೋಧ ಆಯ್ಕೆಗಳೇನು ಅವೆಲ್ಲ ಕ್ಲಾರಿಟಿ ಇದೆಯಾ ಇಲ್ವಾ? ಯಾಕಂದರೆ ತಣಿಯ ಶಾಸಕರು ಆಡಿರುವಂತಹ ಮಾತುಗಳೇನಿದೆ, ಯಾವ ಪ್ಯಾನಲ್ ಗೆದ್ದಿದೆ ಯಾವ ಪ್ಯಾನಲ್ ಸೋತಿದೆ ಅನ್ನುವಂತಹ ತಾರ್ಕಿಕ ಅಂತ್ಯವನ್ನು ಈಗಲೇ ಹಾಡೋದಕ್ಕೆ ಕಷ್ಟ ಆಗತ್ತೆ. ತುಂಬ ಮುಖ್ಯ ಏನಂದರೆ, ಜನರಲ್ ಕ್ಷೇತ್ರಗಳಲ್ಲೆಲ್ಲ ಇವರೆಲ್ಲ ಬಂದುಬಿಟ್ರೆ ನಾವೇನು ಮಾಡೋದು ಅನ್ನೋ ಮಾತಿದೆಯಲ್ಲ, ಅದು ಒಪ್ಪುವಂಥದ್ದಲ್ಲ. ಜನರಲ್ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸ್ಪರ್ಧೆ ಮಾಡಬಹುದು, ಗೆಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಆದರೆ ಕತ್ತಿಯವರ ಈ ಮಾತುಗಳಲ್ಲಿ ಕೆಲವೇನಿದೆ, ಬಡ್ಡಿ ಕಟ್ಟಿಲ್ಲ ಅಥವಾ ಸಾಲ ತೀರಿಸಿಲ್ಲ, ಅದೆಲ್ಲವೂ ಕೂಡ ಒಪ್ಪುವಂತಹ ಮಾತುಗಳೇ. ಆದರೆ ಇಲ್ಲಿ ಒಂದು ಮುಖ್ಯ ಮಾತು, ಎಲ್ಲ ಸಮಾಜಗಳನ್ನು ಮುಗಿಸಲು ಹೊರಟಿದ್ದಾರೆ, ಸಾಮಾನ್ಯ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುತ್ತಿದ್ದಾರೆ. ಗೋಕಾಕ್, ಚಿಕ್ಕೋಡಿ, ಅರಬಾವಿ ಇವೆಲ್ಲ ಜನರಲ್ ಸೀಟುಗಳು. ಹೀಗೆ ಆದರೆ ನಾವೆಲ್ಲ ಮೀನು ಹಿಡಿಯೋಕೆ ಹೋಗ್ಬೇಕಾ? ನಮ್ಮ ರೈತರನ್ನು ಕಟುಕರಗ ಕೈಗೆ ನೀಡುವುದು ಬೇಡ ಅನ್ನುವಂತಹ ಮಾತುಗಳೇನಿದ್ದಾವೆ. ಜಿಲ್ಲೆಯಲ್ಲಿ ಅವ್ರದ್ದೊಂದು ಬೆಸ್ಟ್ ನಾಟಕ ಕಂಪ್ನಿ ಇದೆ, ಎಲ್ಲಿ ಏನು ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ. ರಾಜು ಕಾಗೆ, ಲಕ್ಷ್ಮಣ ಸವದಿ ಸ್ನೇಹ ಅನ್ಯೋನ್ಯವಾಗಿದೆ, ಆದರೂ ಕಾಗೆ ಅವರನ್ನು ಅಷ್ಟೇ ಅವಿರೋಧ ಆಯ್ಕೆ ಮಾಡಿದ್ರು. ಆ ಸ್ನೇಹ ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ರಾಜು ಕಾಗೆ ಮುಂದೆ ನಿಂತು ಸವದಿ ಅವರನ್ನು ಗೆಲ್ಲಿಸುತ್ತಾರೆ, ನಮಗೆ ಸ್ವಾಭಿಮಾನಕ್ಕಿಂತ ಯಾವುದು ದೊಡ್ಡದಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವ ಜೊತೆಯಲ್ಲಿ ಮತ್ತೆ ಸ್ವಾಭಿಮಾನದ ಅಸ್ತ್ರವನ್ನು ಪ್ರಯೋಗಿಸಿರುವಂಥದ್ದು. ಇಲ್ಲಿ ಲಕ್ಷ್ಮಣ ಸವದಿಯವರು ಆಡಿರೋ ಮಾತಿದೆಯಲ್ಲ, ಈಗ 9 ಜನ ಆಯ್ಕೆ ಆಗಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅವಿರೋಧ ಆಯ್ಕೆ ಆದವರು ಯಾರು? ಎಲ್ಲ ಲೆಕ್ಕಾಚಾರ ಬರೆದಿಟ್ಟಿದ್ದೀನಿ, ನಾವು ಮಾವಿನಕಾಯಿ ಉಪ್ಪಿನಕಾಯಿ ನೆಕ್ತಿಲ್ಲ, ನಮಗೂ ರಾಜಕಾರಣ ಗೊತ್ತಿದೆ ಅನ್ನೋ ಮೂಲಕ ಜಾರಕಿಹೊಳಿ ಪ್ಯಾನಲ್ ವಿರುದ್ಧ ತೊಡೆ ತಟ್ಟಿ ಸವಾಲು ಎಸ್ತಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಅಲ್ಲಿಗೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ರಿಸಲ್ಟ್, ಅವಿರೋಧ ಆಯ್ಕೆಗಳು ಏನೇ ಇರಬಹುದು, ಪಕ್ಷಗಳು ಏನೇ ಇರಬಹುದು, ಮನೆತನಗಳು ಏನೇ ಇರಬಹುದು, ಆದರೆ ಅಂತಿಮವಾಗಿ ಒಟ್ಟಿಗೆ ಬಂದು ನಿಲ್ಲೋದಿದೆಯಲ್ಲ. ಯಾಕಂದರೆ ಇಲ್ಲಿ ಒಬ್ಬೊಬ್ಬ PKPS ಮತದಾರರಿಗೆ 1 ಲಕ್ಷ ಹಣ ಕೊಟ್ಟು ಮತ ಹಾಕಿಸ್ಕೊತಿದ್ದಾರೆ ಅನ್ನೋದಾದರೆ, ಸುಮಾರು 8,000 ಕೋಟಿ ಇರುವಂತಹ ಅತ್ಯಂತ ಶ್ರೀಮಂತ ಮತ್ತು ದೊಡ್ಡ ಸಹಕಾರ ಸಂಘದ ಚುನಾವಣೆಯನ್ನು ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಇವತ್ತೇ ಹೀಗಾದರೆ ಇನ್ನೊಂದು 10 ವರ್ಷಕ್ಕೆ ಹೋಗ್ಬಿಟ್ರೆ
ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಯಾವ ವಿಧಾನಸಭಾ 10 ವಿಧಾನಸಭಾ ಕ್ಷೇತ್ರಗಳ ಒಟ್ಟು ವೇಗ, ಒಟ್ಟು ಒತ್ತಡ ಎಷ್ಟಿರುತ್ತೋ ಅಷ್ಟು ಒಂದು ಕ್ಷೇತ್ರಕ್ಕೆ ಇರುತ್ತೆ, ಒಬ್ಬ ನಿರ್ದೇಶಕನ ಆಯ್ಕೆಗೆ ಇರುತ್ತೆ. ಇಲ್ಲಿ ಹೇಳಿ ಕೇಳಿ ಅದು ಕೃಷಿ ಪತ್ತಿನ ಸಹಕಾರ ಸಂಘ, ರೈತರ ಸಹಕಾರ ಸಂಘದ ಸಂದರ್ಭದಲ್ಲಿ ಯಾಕಂದರೆ 50 ಲಕ್ಷಕ್ಕೂ ಹೆಚ್ಚು ಅಲ್ಲಿ ಖಾತೆದಾರರಿದ್ದಾರೆ. ಆದಾಗ್ಯೂ ಈ ಚುನಾವಣೆ ಇಷ್ಟು ವೇಗ ಪಡ್ಕೊಳ್ತಿದೆ ಅಂದರೆ ಅಲ್ಲಿರುವಂತಹ ಹಣವನ್ನು ಸಾಲದ ರೂಪದಲ್ಲಿ ತಿಂದು ಮುಗಿಸೋದಕ್ಕೆ ಇವರೆಲ್ಲ ಯಾರೇ ಇರಬಹುದು, ಪ್ಯಾನಲ್ಗಳು ಯಾವುದೇ ಇರಬಹುದು, ಹೊಂಚು ಹಾಕ್ತಿದ್ದಾರೆ. ಒಂದು ಸಹಕಾರ ಸಂಘ ಅಂದರೆ ಅಲ್ಲಿ ಪದದಲ್ಲೇ ಸಹಕಾರ ಇದೆ, ಆ ಸಾಲಲ್ಲೇ ಹೇಗೆ ನಡಿಬೇಕಿತ್ತು. ತೀರಾ ಇಷ್ಟು ಪೈಪೋಟಿ, ಇಷ್ಟು ತುರುಸಿನ ಸ್ಪರ್ಧೆ, ಇದು ಆ ಸಹಕಾರ ಸಂಘಗಳ ಚುನಾವಣೆಯ ಒಂದು ಆರೋಗ್ಯಕರ ಸ್ಪರ್ಧೆಗಳೇನಿದ್ವು ಅವೆಲ್ಲಕ್ಕೂ ತಿಲಾಂಜಲಿ ಇಟ್ಟು ಬಿಟ್ಟಿದ್ದಾರೆ. ಯಾರಾದರೂ ಗೆಲ್ಲಿ, ಕತ್ತಿಯವರಾದರೂ ಗೆಲ್ಲಿ, ಕತ್ತಿ ಪ್ಯಾನೆಲ್ ಆದರೂ ಗೆಲ್ಲಿ, ಸೌದಿ ಪ್ಯಾನೆಲ್ ಆದರೂ ಗೆಲ್ಲಿ, ಈ ಕಡೆ ಜಾರಕಿಹೊಳಿ ಪ್ಯಾನೆಲ್ ಆದರೂ ಗೆಲ್ಲಿ, ಆದರೆ ಸಹಕಾರ ಸಂಘಗಳ ಚುನಾವಣೆಯ ದಿಕ್ಕು ದೆಸೆಗಳನ್ನು, ಹಣೆ ಬರಹವನ್ನೇ ಈ ರೀತಿ ಬದಲಿಸ್ತಾ ಕೂತ್ರೆ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ನಿರ್ದೇಶಕನ ಸ್ಥಾನಕ್ಕೆ ಸಾಮಾನ್ಯರು ಯಾರಾದರೂ ಬಂದು ಕೂರೋಕ್ಕಾಗುತ್ತಾ? ನಿಜಕ್ಕೂ ಇಲ್ಲಿ PKPS ಮತದಾರರು ಅತ್ಯಂತ ಎಚ್ಚರಿಕೆಯಿಂದ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಮತ ಹಾಕಬೇಕಿದೆ. ಯಾರನ್ನೋ ಆರೋಪಿಸೋದು ಮತ್ತಾರನ್ನೋ ಏನೂ ಇಲ್ಲ. ಇದು ಸಹಕಾರ ಸಂಘದ ಚುನಾವಣೆ, ಸಹಕಾರದಲ್ಲಿ ನಡಿಬೇಕು. ಅದು ಬಿಟ್ಟು ಇದು ತುಂಬ ಅಂದರೆ ತುಂಬ ಒಪ್ಪದೇ ಇರುವಂತಹ ರೀತಿಯ ರಿವಾಜುಗಳು, ಮಾತುಗಳು ಕೇಳಿ ಬರ್ತಿರುವಂಥದ್ದು ಸರಿಯಲ್ಲ.